ವಿಶ್ವಕರ್ಮ ಸಮಾಜದ ಜಾತಿ ಜನಗಣತಿ ಮರುಪರಿಶೀಲಿಸುವಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಜಿಲ್ಲಾ ವಿಶ್ವಕರ್ಮ ಮಹಾಸಭಾದ ವತಿಯಿಂದ ಮನವಿ ಮಾಡಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಸರ್ಕಾರದ ಜಾತಿ ಜನಗಣತಿ ತಪ್ಪಾಗಿದೆ. ವರದಿಯಲ್ಲಿ ರಾಜ್ಯದಲ್ಲಿ ವಿಶ್ವಕರ್ಮ ಸಮಾಜದ 6,85,000 ಎಂದು ಬಿಡುಗಡೆ ಮಾಡಿದೆ. ನಾವು 30 ಲಕ್ಷ ಜನಸಂಖ್ಯೆ ಇದ್ದೇವೆ. 42 ಒಳಪಂಗಡವಿದೆ. ಕ್ರಿಶ್ಚಿಯನ್ ಒಳಪಂಗಡದ ಮೇಲೆ ಒಡೆಯಲಾಗಿದೆ. ವಿಶ್ವಕರ್ಮ ಕ್ರಿಶ್ಚಿಯನ್ ಎಂದು ಪಂಗಡ ವಿಂಗಡಿಸಲಾಗಿದೆ. ನಾವು ಕ್ರಿಶ್ಚಿಯನ್ನಲ್ಲಿ ವಿಶ್ವಕರ್ಮ ಎಂದು ಹೇಗೆ ಬಂದ್ವಿ ಗೊತ್ತಿಲ್ಲ. ನಾವೇ ಜಾತಿ ಗಣತಿ ವರದಿ ಕೊಡಲು ಸಿದ್ಧವಿದ್ದೇವೆ, ಅದನ್ನು ಸ್ವೀಕರಿಸಲು ಎಂದು ತಿಳಿಸಿದರು. ಇನ್ನು 10 ವರ್ಷಗಳ ಹಿಂದಿನ ವರದಿಯಾಗಿರುವ ಕಾಂತರಾಜ್ ವರದಿ ಅವೈಜ್ಞಾನಿಕವಾಗಿದೆ. ನಾವು ಅಲ್ಪಸಂಖ್ಯಾತರಿದ್ದೇವೆ. 6,85,000 ಜಾತಿ ಗಣತಿಯನ್ನು ನಮೂದನೆಯಾದರೆ ನಮ್ಮನ್ನು ರಾಜಕೀಯವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದೇವೆ ಎಂದು ಆತಂಕ ವ್ಯಕ್ತಪಡಿಸಿದರು. ಅಂತ ಹೇಳಿದರೆ ನಾವು ನಿನ್ನೆ ನೋಡ್ರಿ ಯಾವುದೋ ಒಂದು ಎಕ್ಸಾಮ್ ಮಾಡಿದ್ದಾರೆ. 2 ಹುಡುಗರು ಹೋಗಿರೋದು ನಮ್ಮರು ಬರೆಯೋಕ್ಕೆ. ನೀವು ನೋಡಿದಂಗೆ ಪೇಪರ್ ನೋಡಿ ನೀವೆಲ್ಲ ನೀವೇ ಕಾಂತರಾಜ್ ವರದಿಯನ್ನ ಮುಂದಿಟ್ಟುಕೊಂಡು ಇವತ್ತಿನ ಈ ಸರ್ಕಾರ ಆ ವರದಿಯನ್ನ ಇಟ್ಟುಕೊಂಡು ನಮಗೆ ಅವೈಜ್ಞಾನಿಕವಾಗಿ ಆ ಪರಿಶೀಲನೆ ನಡೆಸಲೇ ಅದನ್ನು ವರದಿ ಬಿಡುಗಡೆ ಮಾಡಿ ಕೊಟ್ಟಿದೆ. ಇದು ಎಷ್ಟು ನ್ಯಾಯ? 10 ರಿಂದ 15 ವರ್ಷ ಅಂದ್ರೆ ಇದುವರೆಗೆ ನಾವು ಎಷ್ಟು ಜನ ಜಾಸ್ತಿ ಆಗಿದ್ದೀವಿ. ಕಾಂತರಾಜ್ ವರದಿ ರೆಡಿ ಮಾಡಬೇಕಾದ್ರೂ ಸಹ ಅವ್ರು ಎಷ್ಟು ಮನೆಗೆ ವಿಸಿಟ್ ಮಾಡಿದ್ದಾರೆ, ಯಾವ ಸೆನ್ಸಸ್ ಮಾಡಿದ್ದಾರೆ, ಇದೆಲ್ಲ ಯಾರು ಒಬ್ಬರಿಗೂ ಗೊತ್ತಿಲ್ಲ. ಯಾಕಂದ್ರೆ ನಾವು ಯಾವ ಊರಿಗೆ ಬಂದು ನೋಡಿದ್ರು ಯಾರು ನಮ್ಮನ್ನು ಸೆನ್ಸಸ್ ಮಾಡಿಲ್ಲ, ನಮ್ಮನ್ನು ಕೇಳಿಲ್ಲ ಅಂತ ವಿಷಯ ಹೇಳ್ತಾರೆ. ಯಾಕಾಗಿ ನಾವು ಶಿವಮೊಗ್ಗದಲ್ಲಿ ಹೆಚ್ಚು 45,000 ಜನ ಇದ್ವಿ. ಅದು ಸ್ಟೇಟ್ ಅಲ್ಲಿ 6 ಲಕ್ಷ ಜನ 6,85,000 ಜನ ಇದೆ ಅಂತ ಮನೆಯನ್ನೇ ವರದಿ ಮಾಡಿದ್ದಾರೆ. ಇದು ಯಾವ ನ್ಯಾಯ? ಇದು ನಾವು ಸುಮಾರು ಕರ್ನಾಟಕದಲ್ಲಿ 35 ರಿಂದ 40 ಲಕ್ಷ ಜನ ಇದೀವಿ. ಈಗ ರನ್ನಿಂಗ್ ಹೇಳ್ಬೇಕಂದ್ರೆ ನಮಗೆ ಗೊತ್ತಿದ್ದು ನಮ್ಮ ಸೆನ್ಸರ್ ಪ್ರಕಾರ ಹೇಳ್ಬೇಕಂದ್ರೆ 30 ರಿಂದ 40 ಲಕ್ಷ. ಯಾಕಂದ್ರೆ ಎಲ್ಲಾ ಸಂಘಟನೆಗಳು ಸಹ ನಾವು ಆದಷ್ಟು ಪರಿಶೀಲನೆ ಮಾಡಿ ಎಲ್ಲರನ್ನು ಕೇಳಿದೀವಿ. ಕೇಳಿದ್ರೆ ಅವ್ರು ಏನ್ ಹೇಳ್ತಿದ್ದಾರೆ, ಸರ್ ನಮ್ಮಲ್ಲಿ ಇಷ್ಟಿದೆ, ನಮ್ಮ ಜಿಲ್ಲೆ ಇಷ್ಟಿದೆ, ನಮ್ಮ ಜಿಲ್ಲೆ ಎಲ್ಲ ಟೋಟಲ್ ಮಾಡ್ತಾ ನಾವು 35 ರಿಂದ 40 ಲಕ್ಷ ಮಾಡಿದೀವಿ ಅಂತ ನಮಗೆ ದೃಢವಾಗಿದೆ. ಆದ್ರೆ ಸರ್ಕಾರ ಹೋಗ್ತಾ ಇಲ್ಲ. 6,85,000 ಮೊನ್ನೆ ಅದೋ ಒಂದು ಟಿವಿಯಲ್ಲಿ ನಾನು ನೋಡಿದೆ, ಮೊನ್ನೆ ಪತ್ರಿಕೆಯಲ್ಲಿ ಅದನ್ನೇ ನೋಡಿದೆ. ಆಮೇಲೆ ಅವ್ರು ಇನ್ನೊಂದು ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ, ನಮ್ಮಲ್ಲಿ ಒಳ ಪಂಗಡಗಳು 42 ಪಂಗಡ ಇದ್ದಾರೆ. ಅವ್ರ ಪಂಗಡನು ಒಳದ ಆಳ್ತಾ ಇದ್ದಾರೆ. ಹೇಳ್ಬೇಕಂದ್ರೆ ನಿನ್ನೆ ಒಂದು ಯಾವ್ದೋ ಪೇಪರ್ ಅಲ್ಲಿ ನೋಡಿದೆ, ಕ್ರಿಶ್ಚಿಯನ್ ವಿಶ್ವಕರ್ಮ. ಅದು ಯಾವ್ದು ಹೆಸರನ್ನ ಕೇಳಿಲ್ಲ ನಾವು. ಇದೇ ಕ್ರಿಶ್ಚಿಯನ್ ವಿಶ್ವಕರ್ಮ ಅದೇ ಅಲ್ಲಿ ಬಂದ್ರು, ಮುಸ್ಲಿಂ ವಿಶ್ವಕರ್ಮ ಎಲ್ಲಿ ಬಂದ್ರು, ಜೈನ ವಿಶ್ವಕರ್ಮ ಎಲ್ಲಿ ಬಂದ್ರು? ವಿಶ್ವಕರ್ಮ ಒಂದೇ ಜಾತಿ ನಮ್ದು, ಅದ್ರ ಒಳ ಪಂಗಡ ಇದೆ. ನಾವು ಅವನ್ ತಗೊಂಡು ಕ್ರಿಶ್ಚಿಯನ್ ವಿಶ್ವಕರ್ಮ, ಮುಸ್ಲಿಂ ವಿಶ್ವಕರ್ಮ, ಜೈನ ವಿಶ್ವಕರ್ಮ, ತಮಿಳ್ ವಿಶ್ವಕರ್ಮ, ಕನ್ನಡ ವಿಶ್ವಕರ್ಮ ಇದನ್ನೆಲ್ಲ ಬರೆಯುವಂತ ಅವಶ್ಯಕತೆ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ನಮ್ಮ ಸೆನ್ಸಸ್ ಮಾಡಿದೆ ಅಂತ ಹೇಳಿದ್ರೆ ಅದು ಅವಶ್ಯಕತೆ ಇಲ್ಲ. ಜಾತಿ ಒಂದೇ ಜಾತಿ, ಭಾಷೆ ಹಲವಾರು. ಆಂಧ್ರದಲ್ಲಿ ನಾವು ವಿಶ್ವಕರ್ಮರೇ, ತಮಿಳುನಾಡಿನಲ್ಲಿ ವಿಶ್ವಕರ್ಮರೇ, ಕರ್ನಾಟಕದಲ್ಲಿ ವಿಶ್ವಕರ್ಮರೇ. ಅದನ್ನ ಬಿಟ್ಟು ಇವರು ಜಾತಿ ಮೇಲೆ ನಮ್ಮನ್ನ ಭಾಷೆ ಮೇಲೆ ವಿಂಗಡಣೆ ಮಾಡೋದು, ಕ್ರಿಶ್ಚಿಯನ್ ಒಳಪಾಂಗಗಳ ಮೇಲೆ ವಿಂಗಡಣೆ ಮಾಡೋದು, ಇವೆಲ್ಲ ಯಾವ ನ್ಯಾಯ? ಹಾಗಾಗಿ ನಮಗೆ ಇದು ಬಹಳಷ್ಟು ಅವೈಜ್ಞಾನಿಕವಾಗಿದೆ. ಇದನ್ನ ದಯಮಾಡಿ ಸರಿ ಮಾಡಿಕೊಡ್ಬೇಕು. ಇದನ್ನು ನಮ್ಮ ಗುರುಗಳು ಸಹ ಬಹಳಷ್ಟು ಕಡೆ ಖಂಡಿಸಿದ್ದಾರೆ, ನೀವೆಲ್ಲ ನೋಡಿದೀರ. ಅದಕ್ಕಾಗಿ ನಮಗೇನಾಗಿದಪ್ಪ ಅಂತಂದ್ರೆ ಇದನ್ನ ಇನ್ನೊಂದ್ಸರಿ ಹೊಸದಾಗಿ, ಯಾಕಂದ್ರೆ ಬೇಕಾದ ಸಮಯ ಇದೆ ಅವ್ರಿಗೆ. ಈಗ 10 ದಿವಸ ತಗೊಂಡಿದ್ದಾರೆ. ಇದನ್ನ ಒಳಗೆ ಇಟ್ಕೊಂಡು ಹಾವು ಬಿಡ್ತೀವಿ ಅಂತ ಹೇಳ್ಕಿಂತಾನೆ ಬಂದ್ರು. ಈಗ 8 ವರ್ಷದಿಂದ ಇನ್ನು ಹಾವು ಬಿಟ್ಟೊಳಗೆ ಇದೆ. ಅದು ಆ ಹೊರ ಬರ್ಲಿಲ್ಲ. ಇವತ್ತು ಇನ್ನೂ ಬಿಟ್ಟಿಂದ ಹೊರ ಬಂದಿಲ್ಲ. ಅದು ಅಲ್ಲೇ ವಿಧಾನಸೌಧದಲ್ಲೇ ಅವ್ರು ಬಿಡ್ತೀವಿ ಅಂತಂದ್ರೆ, ಕೆಲವ್ರು ಬೇಡ ಅಂತಂದ್ರೆ, ಹಾವು ಮುಚ್ಚಿಕೊಂಡತ್ತೆ ಅಂತಂದ್ರೆ ತೆಗಿತದೆ ಅಂತಿದೆ. ಯಾಕಂದ್ರೆ ಆ ಹಾವಲ್ಲಿ ಏನಿದೆ ಅಂತ ಗೊತ್ತಾಗ್ತಾ ಇಲ್ಲ ನಮಗೆ. ಅವ್ರು ವರದಿ ಮಾಡಿದ್ರ ಪ್ರಕಾರ ಇವತ್ತು ನಾವು ಪ್ರತಿಭಟನೆ ಮಾಡ್ತೀವಿ. ಆ ಹಾವು ಹೊರ ಒಂದು ಗತಿ ಏನಾಗ್ತದೆ ಹಂಗಾರ? ಅವಾಗ ಅದು ಯಾವ ಹಾವು? ಅದು ಹಿಡಿಯಲೇ ಯಾರಂಗಾರ? ಇದು ಸರ್ಕಾರದ ಅವೈಜ್ಞಾನಿಕ ವ್ಯವಸ್ಥೆ ಮಾಡ್ತಾ ಇದಾರೆ. ದಯಮಾಡಿ ಸರ್ಕಾರಕ್ಕೆ ನಾವು ಇನ್ನೊಂದ್ಸರಿ ಮನವಿ ಮಾಡ್ತೀವಿ. ಅವ್ರಿಗೆ ನಮಗೆ ಕಷ್ಟ ಮಿಂಚಲ್ಲ. ಬೇಕಾದ್ರೆ ನಮ್ಮ ಸಮಾಜಕ್ಕೆ ವಹಿಸ್ಕೊಟ್ರೆ ನಾವು ಸಮಾಜ ದಾಖಲೆ ಸಮೇತ ನಾವು ಸೆನ್ಸಸ್ ಮಾಡಿ ಅವ್ರಿಗೆ ಕೊಡ್ತೀವಿ. ವರದಿ ನಾವೇ ದಾಖಲೆ ಸಮೇತ, ನಾವೇನು ಹಂಗೆ ಸುಮ್ಮನೆ ಬರೆಯಲ್ಲ. ನಾವು ಇಲಾಖೆ ಇಟ್ಕೊಂಡು ಕೊಡದೇ ಇದ್ದು ಇಲಾಖೆಗಳಿಗೆ ಹೊರೆ ಹಾಕಿ ದುಡ್ಡಿನ ಹೊರೆ ಆಗ್ಬೋದು ಸೆನ್ಸಸ್ ಮಾಡ್ಲಿಕ್ಕೆ. ಆ ಹೊರೆ ನಾವೇ ಕಡಿಮೆ ಮಾಡ್ತೀವಿ. ನಾವು ಪ್ರತಿಯೊಂದು ದಾಖಲೆ ಸಮೇತ ಇಟ್ಕೊಂಡು ಅವ್ರಿಗೆ ದಾಖಲೆ ಸಮೇತ ನಾವೇ ಸೆನ್ಸಸ್ ಮಾಡಿ ವರದಿ ಮಾಡ್ತೀವಿ. ನಮ್ಮ ವರದಿಯನ್ನು ಸ್ವೀಕರಿಸ್ತೀವಿ. ಇಲ್ಲ ಪುನಃ ಅವರು ಮತ್ತೊಂದ್ಸರಿ ನಿಮ್ಗೆ ಸೆನ್ಸಸ್ ಮಾಡಿ ನಮ್ಗೆ ವರದಿಯನ್ನು ಬಿಡುಗಡೆ ಮಾಡಿ. ಈ ವರದಿ ಮಾಡೋದು ಯಾವ ಕಾರಣ ಬೇಡ. ಅವ್ರು ಇದನ್ನು ಬಿಡುಗಡೆ ಮಾಡಲೂಬಾರ್ದು, ನಮ್ಮ ಲೆಕ್ಕಾಚಾರ ಮಾಡಲೂಬಾರ್ದು ಅಂತೇಳಿ ನಾವು ಹೇಳ್ತಾ ಇವತ್ತಿನ ಈ ಸಭೆಯಲ್ಲಿ ನಿಮ್ಮೆಲ್ಲರದನ್ನ ನಾವು ಇದನ್ನು ಮನವಿ ಮಾಡಿಕೊಡ್ತಾ ಇದೀವಿ. ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನೀವು ಸ್ವಲ್ಪ ಮನವಿ ಮಾಡಿಕೊಡಿ. ಯಾಕಪ್ಪ ಅಂತಂದ್ರೆ ನಾವು ಅಲ್ಪಸಂಖ್ಯಾತರು 6 ಲಕ್ಷ ಅಂದ್ರೆ ಬಿಡದೇ ಬಿಡ್ತೀವಿ ಪೂರ. ನಾವು ನಮಗೆ ವಿಧಾನ ಪರಿಷತ್ತು ಇಲ್ಲ, ವಿಧಾನಸಭೆ ಇಲ್ಲ, ರಾಜಕೀಯ ನಾವು ಎಲ್ಲಿ ಬರೋಕ್ಕೂ ಆಗಲ್ಲ. ಏನೋ ಒಂದು ಗ್ರಾಮ ಪಂಚಾಯತಿಯಲ್ಲಿ ಅನಿವಾರ್ಯ BCM ಅಂದ್ರೆ ಯಾವ್ದೋ ಒಂದು ಅಧ್ಯಕ್ಷ ಸ್ಥಾನ, ಯಾವ್ದೋ ಒಂದು ಮೆಂಬರ್ ಸ್ಥಾನ ಸಿಗುತ್ತೆ. ಬಿಟ್ರೆ ನಮ್ಗೆ ಏನು ಸಿಗೋದಿಲ್ಲ. ನಾವು ಅಲ್ಲೇ ಹೊಡ್ಕೊಂಡ್ಬಿಡ್ತೀವಿ ಕೊನೆಗೆ. ಅದರಿಂದ ಏನಾದ್ರು ಹೊರ ಬರ್ಬೇಕು ಅಂತಂದ್ರೆ ನಮಗೆ ಸರಿಯಾದ ಜನಗಣತಿ ಆಗ್ಬೇಕು, ನಮ್ಮ ಅಂಕಿಅಂಶ ಕರೆಕ್ಟ್ ಆಗಿ ಸಿಗ್ಬೇಕು ಅವ್ರಿಗೆ. ಆ ಆಧಾರದ ಮೇಲೆ ನಮಗೆ ಸರ್ಕಾರದಲ್ಲಿ ಮಾನ್ಯತೆ ಸಿಗ್ಬೇಕು. ಸರ್ಕಾರದಲ್ಲಿ ಮಾನ್ಯತೆ ಏನೋ ಸಿಗ್ತಾ ಇಲ್ಲ. ಆ ಸರ್ಕಾರ ಮಾನ್ಯತೆ ಮಾಡೋ ಉದ್ದೇಶನ ಅವ್ರು ಜನಗಣತಿ ಮಾಡಿದ್ವಿ ಇವತ್ತು ಆಯ್ಕೆ ಮಾಡ್ಲಿಕ್ಕೆ. ಅದ್ರಲ್ಲಿ ನಮ್ಗೆ ಸಿಗೋದಿಲ್ಲ, ಕಂಪ್ಲೀಟ್ ಸಿಗೋದಿಲ್ಲ. ನಾವು 6 ಲಕ್ಷ ಅಂದ್ರೆ ಎಲ್ಲಿದೆ ಕೌಂಟ್? 6 ಲಕ್ಷ ಜನಕ್ಕೆ ಏನೂ ಸಿಗೋದಿಲ್ಲ. ಹಾಗಾಗಿ ದಯಮಾಡಿ ಅವರಲ್ಲಿ ಇದೊಂದು ಖಂಡಿಸ್ತೀವಿ ನಾವು. ಈ ಜನಗಣತಿ ಸರಿಯಾಗಿಲ್ಲ.
ಅವೈಜ್ಞಾನಿಕವಾಗಿದೆ. ಇದರ ಮೇಲೆ ಸರಿಪಡಿಸಿ ನಮ್ಮ ಸಮಾಜವನ್ನು ಅವ್ರು ಉಳಿಸಬೇಕು, ಬೆಳೆಸಬೇಕು ಅಂತ ನಾವು ಅವ್ರಿಗೆ ಮನವಿ ಮಾಡಿಕೊಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ವಿಶ್ವಕರ್ಮ. ಗೊತ್ತಾಗಿದ್ದು ನಿಮಗೆ, ಅದನ್ನ ಸಾಮಾನ್ಯಕ್ಕೆ ತಿಳಿಸುವಂತ ಪ್ರಯತ್ನ ಮಾಡಿದ್ದಾರೆ. ಆದ್ರೆ ಈ ಸರ್ಕಾರ ಹೇಳ್ತಾ ಇದೆ ಜನಗಣತಿ ಅಲ್ಲ, ಇದು ಸಾಮಾಜಿಕ ಮತ್ತು ಶೈಕ್ಷಣಿಕ ಜನಗಣತಿ ಅಂತ. ಅದು ನೀವು ಹೇಳ್ಬೇಕಲ್ಲ, ಇಂಥ ಜಾತಿಯವರು ಇದ್ದಾರೆ, ಇವ್ರು ಜನ ಇಷ್ಟು ಜನ ಸರ್ಕಾರಿ ಕೆಲಸ ಇದ್ದಾರೆ, IAS ಎಷ್ಟಿದ್ದಾರೆ, IPS ಇದ್ದಾರೆ, ಕ್ಲಾಸ್ 1 ಎಷ್ಟಿದ್ದಾರೆ, D ಗ್ರೂಪ್ ಏನಾಗಿದೆ ಅನ್ನೋದನ್ನ ಎಲ್ಲೂ ಹೇಳ್ತಾ ಇಲ್ಲ. ಕೇವಲ ಇದನ್ನ ಯಾವ್ದೋ ಒಂದು ಜನಾಂಗನೋ ಅಥವಾ ಬೇರೆ ಏನಾರ ಅವರ ರಾಜಕೀಯ ಹಿತಾಸಕ್ತಿಯನ್ನು ಬಳಸ್ಕೋದಕ್ಕೋಸ್ಕರ ಈ ತರ ಒಂದು ಸೆನ್ಸಸ್ ಅನ್ನು ಬಿಡುಗಡೆ ಮಾಡಿದ್ಬಿಟ್ರೆ ಇದು ಆಕ್ಚುಲಿ ಜನಗಣತಿನೇ ಅಲ್ಲ ಅಂತ ಮೊನ್ನೆ ಸಿದ್ದರಾಮಯ್ಯ ಗಂಟೆ ವರ್ಷ ಹೇಳಿದ್ದಾರೆ. ಇದು ಸೆನ್ಸಸ್ ಅಲ್ಲ, ಸೆನ್ಸಸ್ ಆದ್ರೆ ಮತ್ತೆ ಅವರೇ ಕ್ಯಾಬಿನೆಟ್ ಜನಗಣತಿ ಅಂತ. ಹಾಗೆ ಇದು ಮಾಡೋದು ಫಸ್ಟ್ ಏನು, ಇದು ಆರ್ಥಿಕ ಜನಗಣತಿನ, ಸಾಮಾಜಿಕ ಜನಗಣತಿ ಅಥವಾ ಜಾತಿ ಜನಗಣತಿ, ಇದನ್ನ ಫಸ್ಟ್ ಕ್ಲಿಯರ್ ಮಾಡಿ ಇದ್ರ ಮುಖಾಂತರ ಆಕ್ಚುಲಿ ಮಾಡ್ಲಿ. ಯಾಕಂದ್ರೆ ಯಾವುದೇ ಸಮಾಜ ಮುಂದುವರಿದ ತಿಳ್ಕೊಬೇಕಂದ್ರೆ ಎಲ್ಲಾ ಜಾತಿಯ ಒಂದು ಅಂಕಿ ಅಂಶಗಳು ಬೇಕು. ಅದನ್ನ ಇಟ್ಕೊಂಡು ಅದ್ರ ಪ್ರಕಾರ ಇವರು ಮೀಸಲಾತಿ ಕೊಡೋದು, ಒಳ ಮೀಸಲಾತಿ ಕೊಡೋದು ಮಾಡೋದು ಮಾಡ್ಬೋದು. ಅದೇ ವೈಜ್ಞಾನಿಕವಾಗಿ ಅಥವಾ ನಾವು ಹೋಗಿ ಒಂದು ಫಾರ್ಮೆಟ್ ಇತ್ತು, ಉದಾಹರಣೆ ನನ್ನ ಮನೆಗೆ ಬಂದಿದ್ದೀನಿ ಅಂದ್ರೆ ನಮ್ಮನೆ ಚಾರ್ಜ್ ಸೈನ್ ಇದೆಯಾ, ಅವ್ರು ಯಾವತ್ತು ಹೋಗಿದ್ರಿ, ಆ ತರ ಡಾಕ್ಯುಮೆಂಟ್ ಬಿಡುಗಡೆ ಮಾಡಿದ್ರೆ ಗೊತ್ತಾಗುತ್ತೆ. ಯಾಕಂದ್ರೆ ಎಲ್ಲೂ ಕೂಡ ಆ ರೀತಿ ಸಹಿ ತಗೊಂಡು ಮಾಡಿದಂತಿಲ್ಲ. ನಾನು ಕೇಳ್ತಾ ಸೆನ್ಸಸ್ ಮಾಡಿದಾಗ ಒಂದು ಅವರೇ ಕೇಳ್ಕೊಂಡು ಬರ್ಕೊಂಡು ಹೋಗಿದ್ಬಿಟ್ರೆ ಅದಕ್ಕೆ ಅಧಿಕೃತವಾದಂತಹ ಮನೆಯ ಯಜಮಾನರು ಯಾವ್ದೋ ಸಹಿ ತಗೊಂಡು ಅದನ್ನ ಅಧಿಕೃತವಾಗಿ ಮಾಡಿಲ್ಲ. ಹಾಗಾಗಿ ದಯಮಾಡಿ ನಾವು ಮತ್ತೊಮ್ಮೆ ಹೇಳ್ತಾ ಇದೀವಿ, ಇದನ್ನ ಪುನರ್ ಪರಿಶೀಲನೆ ಮಾಡಿ ಹೊಸದಾಗಿ ಜಾತಿ ಜನಗಣತಿಯನ್ನ ಮಾಡ್ಬೇಕು ಮತ್ತು ಬೈಪರ್ಗೇಷನ್ ಮಾಡೋದನ್ನ ಬಿಟ್ಬಿಡ್ಬೇಕು. ವಿಶ್ವಕರ್ಮ ಅಂತ ಬಂದಾಗ ಆ ಟೈಟ್ಲ್ ಒಳಗೆ ನಮಗೆ ಸರ್ಕಾರದ ಸೌಲಭ್ಯಗಳು ಒಂದೇ ಬರುತ್ತೆ. ನಮ್ಮಲ್ಲಿ 42 ಪಂಗಡ ಇದೆ, ಮೇಲ್ಮನೆ, ಕೆಳಮನೆ, ಗಟ್ಟಿದ ಮೇಲರು, ಇಲ್ಲಿ ಲೋಕಲ್ ಆಚಾರು, ಬಡಿಗೆ, ಕಮ್ಮ ಎಲ್ಲರೂ ಇದ್ದಾರೆ. ಹಾಗಾಗಿ ನೀವು ಅದಕ್ಕೆ ಕೈ ಹಾಕ್ತಾರೆ. ಒಟ್ಟಾರೆ ನಿಮ್ಮಲ್ಲಿರುವಂತಹ ಅಂಕಿ ಅಂಶಗಳನ್ನ ಇಟ್ಕೊಂಡು ಈ ವಿಶ್ವಕರ್ಮ ಸಮಾಜಕ್ಕೆ ತಾವೇನ್ ಮಾಡ್ಬೋದು ಆ ನಿಟ್ಟಿನಲ್ಲಿ ಮಾಡ್ಬೇಕು. ಹಾಗಾಗಿ ಈ ಜಾತಿ ಜನಗಣತಿಯ ವರದಿಯನ್ನ ರದ್ದು ಮಾಡ್ಬೇಕು. ಇಲ್ಲ ಅಂದ್ರೆ ಇವಾಗಲೇ ಸಭೆ ಕರೆದಿದ್ದೀವಿ, ನಾವು ಈಗಾಗಲೇ ಇವತ್ತೊಂದು ಸಭೆ ಕರೆದಿದ್ದೀವಿ, ಮುಂದಿನ ವಾರದ ಸಭೆ ಇದೆ. ಇದಕ್ಕೆ ಉಗ್ರವಾದ ಒಂದು ಹೋರಾಟವನ್ನ ನಾವು ಮಾಡ್ಬೇಕಾಗತ್ತೆ. ದಯಮಾಡಿ ಆ ಇದಕ್ಕೆ ಕೊಡದಲೆ ಈ ಒಟ್ಟು ಜಾತಿ ಗಣತಿಯನ್ನ ರದ್ದು ಮಾಡಿ ಹೊಸದಾಗಿ ಜಾತಿ ಗಣತಿಯನ್ನ ಮಾಡ್ಬೇಕು ಅಂತ ಸರ್ಕಾರ ನಾವು ಮತ್ತೊಮ್ಮೆ ಒತ್ತಾಯವನ್ನ ನಾವು ಮಾಡ್ತಾ ಇದ್ದೀವಿ. ಇದಕ್ಕೆ